ಒಳ ಮೀಸಲಾತಿ ಸಮರ್ಪಕವಾಗಿ ಹಂಚಬೇಕು ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏಕಸದಸ್ಯ ಒಂದು ವಿಚಾರಣಾ ಆಯೋಗ ಮಾಡಿದೆ. ಅದು ಪ್ರೊಸೆಸ್ ನಡೀತಾ ಇದೆ. ಅದರ ಮಧ್ಯದಲ್ಲೇ ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ದತ್ತಾಂಶಗಳು ಕಲೆಕ್ಟ್ ಮಾಡಬೇಕು. ದತ್ತಾಂಶಗಳು ಕಲೆಕ್ಟ್ ಮಾಡಬೇಕಾದ್ರೆ ಈಗ ಹೊಸದಾಗಿ ಸಮೀಕ್ಷೆ ಮಾಡಬೇಕು. ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಜಾತಿಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆಗಳು ಮಾಡಬೇಕು. ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಇದೇ ಒಂದು ನಾಗಮೋಹನ್ ದಾಸ್ ಅವರಿಗೆ ಮುಂದುವರಿಸಬೇಕು. ಮತ್ತು ಅವರ ನೇತೃತ್ವದಲ್ಲಿ ನಡೀಲಿ, ಅದಕ್ಕೆಲ್ಲ ಸಂಪನ್ಮೂಲ ಮತ್ತು ಸ್ಟಾಫು ಎಲ್ಲನೂ ಕೊಡಬೇಕು. ಮತ್ತು ಅದು ಸಮೀಕ್ಷೆ ಆದಮೇಲೆ ಒಳ ಮೀಸಲಾತಿಯನ್ನು ವೈಜ್ಞಾನಿಕರಣವಾಗಿ ಅದು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹ ಇವತ್ತು ಎಲ್ಲ ಒಂದು ಸಭೆಯಲ್ಲಿ ವ್ಯಕ್ತ ಆಗಿದೆ. ಅದೇ ವಿಚಾರನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು 2011 ಜನಗಣತಿನೂ ಕೂಡ ಹಳೆಯದದು, 13 ವರ್ಷ ಹಿಂದಿಂದದು. ಅದು ಹೇಳ್ತದೆ 2011 1,04,00,000. ಈಗ 23ದು ಒಂದು ಅಂದಾಜು ಸರ್ವೆ ಹೇಳ್ತದೆ 1,45,00,000, 1,45,00,000 ಜನಸಂಖ್ಯೆ. ಹಾಗಾಗಿ AK, ED, ಆದಿ ಆಂಧ್ರ ಈ ಮೂರು 50% ಒಂದು ಸಬ್ ಕ್ಯಾಸ್ಟ್ಗಳ್ದಾಗ ಹಂಚಿ ಹೋಗಿದೆ. ಅದು ಯಾವ ಸಬ್ ಕ್ಯಾಸ್ಟ್ಗಳ್ದಾಗ ಕೂಡಿಸ್ಬೇಕು ಅನ್ನೋದು ಇಲ್ಲ. ಅದಕ್ಕಾಗಿ ಅದು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಿ ಅವ್ರ ಹತ್ತಿರ ಹೋಗ್ಕೊಳ್ಬೇಕು. AK ಸರ್ಟಿಫಿಕೇಟ್ ನೀವು ತೊಗೊಳ್ತಾ ಇದ್ದೀರಿ, ಆದರೆ ನೀವು AK ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಅಲ್ಲದು, ನೀವು ಸಬ್ ಕ್ಯಾಸ್ಟ್ ಯಾವುದು ಅವರು ಕೇಳಿ ಅವ್ರಲ್ಲಿಂದ ಹೇಳಿಕೆಯನ್ನು ಬರೆಸ್ಕೊಂಡು ಅವೆಲ್ಲ ಕೂಡೀಕರಿಸಿ ವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಸರ್ಕಾರಕ್ಕೆ ಮತ್ತು ನಮ್ಮದು ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ತಕ್ಕಂಥ ಈ ಕಾರ್ಯಕ್ರಮ ಇದು. ಇಡೀ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳಿಂದ ರಿಪ್ರೆಸೆಂಟೇಟಿವ್ ಬಂದಿದೆ. ಸರ್, ಈ ಸಂಕೀರ್ಣದಲ್ಲಿ ಏನಾದರೂ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಏನಾದರೂ ಬ್ಯಾಕ್ಲಾಗ್ ಹುದ್ದೆಗಳು ಕೆಲವೊಂದು ನಮ್ಮ ಸ್ನೇಹಿತರಿಗೆ ತಪ್ಪು ಕಲ್ಪನೆ ಅದ. ಬ್ಯಾಕ್ಲಾಗ್ ಹುದ್ದೆಗಳು ಇಲ್ಲಿ 1/8/2024 ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆ ಇಲ್ಲಿ ಚೀಫ್ ಜಸ್ಟಿಸ್ ಅವ್ರಲಿಂದ ಒಂದು ಜಡ್ಜ್ಮೆಂಟ್ ಆಗಿತ್ತು, 6 ತಿಂಗಳ ಒಳಗಾಗಿ ತುಂಬಬೇಕು ಅಂತೇಳಿ. ಅದು ತುಂಬಿಲ್ಲ. ಅದಕ್ಕೆ ಅವ್ರು ಕಂಟೆಂಪ್ಟ್ ಹೋಗ್ಯಾರ ಕೆಲವೊಂದು ಜನ. ಅದಕ್ಕೆ ಸರ್ಕಾರಕ್ಕೆ ನೋಟಿಸ್ಗಳು ಬಂದವು, ಯಾಕೆ ತುಂಬಿಲ್ಲ, ಕೋರ್ಟ್ ಆದೇಶ ಮಾಡಿದ್ರು ಅಂತೇಳಿ. ಹಳೀದು ನೋಟಿಫಿಕೇಷನ್ ಮಾಡೋದು ತುಂಬ್ರಿ ಅಂತ ಸಮಾಜ ಕಲ್ಯಾಣ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಗೋವು ಅಂತ ಹೋಗಿರ್ತಕ್ಕಂಥ ತಪ್ಪು. ನೋಟಿಫಿಕೇಷನ್ ಆದವು, ನೋಟಿಫಿಕೇಷನ್ ಆಗಲಾರ್ದು ನನ್ನ ತಿಳುವಳಿಕೆ ಮಟ್ಟಿಗೆ ಈ ಕ್ಯಾಬಿನೆಟ್ ನಿರ್ಧಾರ ಅದ್ರ ಮುಂದೆ ನಿಲ್ಲಂಗಿಲ್ಲ. ಕೋರ್ಟ್ ಆದೇಶ ಪ್ರಕಾರ ಇದು ಮಾಡಬೇಕು, ಏನಂದ್ರೆ ಬ್ಯಾಕ್ಲಾಗ್ ತುಂಬಬೇಕು. ಅದು ತಪ್ಪಲ್ಲ. ಸಮಾಜ ಕಲ್ಯಾಣ ಇಲಾಖೆ ರೈಟ್ ಹೇಳ್ಯಾರು ಮಾದೇವಪ್ಪರು. ಅದಕ್ಕೆ ಕೆಲವೊಂದು ಜನ ತಪ್ಪು ತಿಳ್ಕೊಂಡಾರ. ಯಾವುದೇ ಈಗ 11/12/2024 ಒಂದು ಕ್ಯಾಬಿನೆಟ್ ಆಗ್ತದೆ ನೋಡ್ರಿ, ಒಳ ಮೀಸಲಾತಿ ಜಾರಿ ಆಗೋವ್ರಿಗೂ ಕೂಡ ಹೊಸ ನೋಟಿಫಿಕೇಷನ್ ಮಾಡಿಬಿಡಿ ಅಂತ. ಹಳಿ ನೋಟಿಫಿಕೇಷನ್ಸ್ಗಳು ಎಲ್ಲ ತುಂಬ್ಕೋರಿ ಅಂತ ಹೇಳ್ಯಾರ. ಈ 384 ಕ್ಲಾಸ್ 1 ಕ್ಲಾಸ್ 2 ಅದ, ಹಳೀದು ನೋಟಿಫಿಕೇಷನ್ ಅದು ಈಗ ಅದ. ಈ ತಿಂಗಳ ಇದು ಇತ್ತು, ಅದು ಎಕ್ಸಾಮ್ ಇತ್ತು ಮೇನ್. ಅವ್ರು ಯಾವ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂಥವು ನಡೆದಾವು. ಹೊಸ ಹಳಿ ನೋಟಿಫಿಕೇಷನ್ಗೆ ಏನು ಅಡ್ಡಿ ಇಲ್ಲ. ಹೊಸ ನೋಟಿಫಿಕೇಷನ್ ನವಂಬರ್ಲಿಂದ ಮಾಡಬಾರ್ದು. ಅದು ಬ್ಯಾಕ್ಲಾಗ್ ಅನ್ನೋದು ಹಳಿ ಜಜ್ಮೆಂಟ್. ಅದು ಆ ಜಜ್ಮೆಂಟ್ ಪ್ರಕಾರ ಸರ್ಕಾರ ತುಂಬೋದು. ಸರ್, ಈಗ ಒಟ್ಟಾರೆಯಾಗಿ ಇವಾಗ ಸಮರ್ಪಕವಾದಂಥ ಎಂಪೆರಿಕಲ್ ಡಾಟಾ ಇಲ್ಲ. ಹಾಗಾಗಿ ಹೊಸದಾಗಿ ಸಮೀಕ್ಷೆ ಮಾಡಿ ಆ ವರದಿಯಲ್ಲಿ ಬಂದಂಥ ದತ್ತಾಂಶಗಳನ್ನು ಇಟ್ಕೊಂಡು ನಿಗದಿ ಮಾಡಿ ಎನ್ನುವುದು ನಿಮ್ಮ ನಿರ್ಣಯ. ಒಂದು ನಿರ್ಣಯ. ಕೊನೆ ಒಳ್ಳೆಯದು. ಇದೇ ಒಂದು ಮೀಸಲಾತಿ ಹೋರಾಟಗಳನ್ನು ಪೂರ್ತಿಯಾಗಿ ಗಮನಿಸಿದಾಗ ಕೆಲಸ ಪಾಪ ಸಚಿವರನ್ನ ಗುರಿಯಾಗಿ ಸುಮ್ಮನೆ ಬೈಯೋದು ಯಾವ ಸಚಿವಾಗಲಿ, ನಮ್ಮ ಕೇಂದ್ರದ ಇರ್ತಕ್ಕಂಥ ಬೇರೆ ಪಕ್ಷ BJP ಸಚಿವರಾಗಲಿ, ಕಾಂಗ್ರೆಸ್ ಸಚಿವರಾಗಲಿ, ಬೇರೆ ಪಕ್ಷ ಸಚಿವರಿಗೆ ಇಲ್ಲಂದರೆ ಅನ್ಪಾರ್ಲಿಮೆಂಟ್ರಿ ಒಳಗೆ ಯೂಸ್ ಮಾಡೋದು ಯಾರಿಗೂ ಭೂಷಣೆ. ನಾವು ನ್ಯಾಯ ಕೇಳಂಗೆ ನಮ್ಮ ಸಿಟ್ಟು ಪಬ್ಲಿಕ್ಕಾಗಿ ನಾವು ಕಂಟ್ರೋಲ್ ಇಟ್ಕೊಂಡು ಪಾರ್ಲಿಮೆಂಟ್ರಿ ವರ್ಲ್ಡಿಂದ ಕೇಳಬೇಕು. ಅನ್ಪಾರ್ಲಿಮೆಂಟ್ರಿ ವರ್ಲ್ಡ್ ಯಾರೂ ಯೂಸ್ ಮಾಡಬಾರ್ದು. ಅದಕ್ಕೆ ವಿವೇಕದಿಂದ ವರ್ತನೆ ಮಾಡಬೇಕು, ಸರಿಯಾದಂಥ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟದಾಗ ಹೋರಾಟ ಮಾಡಬೇಕು. ನಾವು ಸುಮ್ಮನೆ ಇನ್ನು ಅನ್ಲಾಫುಲ್ ಮಾಡಿ ನ್ಯಾಯ ಪಡ್ಕೊಳಕ್ಕಾಗಲ್ಲ. ನಾವು ಲಾಫುಲ್ಲಾಗಿ ನಾವು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ ಪಡ್ಕೋಬೇಕು. ನಮ್ಮ ಸಿಟ್ಟು ಏನದ ನಾವು ಕಂಟ್ರೋಲ್ ಇಟ್ಕೊಂಡು ಪಾರ್ಲಿಮೆಂಟ್ರಿಯಾಗಿ ಮಾತಾಡಬೇಕು. ಪಾರ್ಲಿಮೆಂಟ್ರಿಯಾಗಿ ನಾವು ಜನ ಒಪ್ಪಂಗೆ ಚಳವಳಿ ಪೂರ್ಣವಾಗಿ ಮತ್ತು ಸವಿವರವಾಗಿ ಅಂಕಿಅಂಶಗಳ ಮೂಲಕ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರದ ವಿಷಯದ ಕುರಿತು ಉಪಜಾತಿಗಳ ಮುಂದಿರುವ ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ
ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀ ಡಿ ಚಂದ್ರಶೇಖರಯ್ಯ ಮಾನ್ಯ ರಾಜ್ಯಾಧ್ಯಕ್ಷರು ಸರ್ಕಾರಿ SC/ST ನೌಕರರ ಸಂಘ ಬೆಂಗಳೂರು ಇವರಿಗೆ ತಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಸಾರಿ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊತಿದ್ದೇನೆ. ಬಹಳಷ್ಟು ಜನ ಸುಸ್ತಾಗ್ತಾ ಇದ್ದೀರಿ, ರಾಜ್ಯದಿಂದ ಜರ್ನಿ ಮಾಡಿ ಬಂದಿದ್ದೀರಿ, ನಿದ್ದೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಮುಂದೆ ಇದ್ದವರು ಕೂಡ ನಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ಥ್ಯಾಂಕ್ ಯು. ಈಗ ವಿಷಯ ಮಂಡನೆ ಪ್ರೊಫೆಸರ್ ಅಪ್ಪುಗೆರೆ ಸೋಮಶೇಖರ್ ವಿಚಾರವಂತರು ಹಾಗೂ ಪ್ರಾಧ್ಯಾಪಕರು ಕೇಂದ್ರೀಯ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಂದ ಆದಿ ಕರ್ನಾಟಕ ಕೇಂದ್ರ ವಿದ್ಯಾಲಯ ಕಲಬುರಗಿ ಇವರಿಂದ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರದ ವಿಷಯ ಕುರಿತು ಇನ್ನಿತರ ಉಪಜಾತಿಗಳ ಮುಂದಿರುವ ಸವಾಲುಗಳು ಮತ್ತು ಪರಿಹಾರದ ಕುರಿತು ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನ ಮಂಡನೆ ಮಾಡಬೇಕು ಅಂತೇಳಿ ಆತ್ಮೀಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ.